ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ, ಕಳೆದ 20 ದಿನಗಳಿಂದ ಗುಸುಗುಸು ಅಂತ ಓಡಾಡ್ತಾ ಇತ್ತು ವಿಧಾನಸೌಧದಲ್ಲಿ. ಆದ್ರೆ ಈಗ ನೋಡಿದ್ರೆ ವಿಧಾನಸೌಧದ ಮೊಗಸಾಲಿಯಲ್ಲಿ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ ಈ ಹನಿ ಟ್ರ್ಯಾಪ್ ಬಗ್ಗೆ. ಯಾರ ಸಚಿವರು, ಯಾವ ಗುಂಪು ಇದನ್ನ ಮಾಡಿರೋದು ಹನಿ ಟ್ರ್ಯಾಪ್ನ ಅಂತ. ಅದು ಅಲ್ಲದೆ ಹೈಕಮಾಂಡ್ ಅಂಗಳ ಕೂಡ ತಲುಪಿದೆ ಅಂತ ಅಂದ್ರೆ ಯಾವ ರೀತಿಯ ಅಂತೆಕಂತೆಗಳು ನಡೀತಾ ಇದೆ ಇಲ್ಲಿ? ಹೈಕಮಾಂಡ್ ಅಂಗಳದಲ್ಲಿ ತಲುಪಿರೋದ್ರಿಂದ ಎಷ್ಟು ಸೀರಿಯಸ್ ಆಗ್ತಾ ಇದೆ ಇದು? ಶ್ವೇತಾ, ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಹನಿ ಟ್ರ್ಯಾಪ್ ಸದ್ದನ್ನು ಮಾಡ್ತಾ ಇದೆ. ಕಳೆದ ಬಿಜೆಪಿ ಸರ್ಕಾರದಲ್ಲೂ ಕೂಡ ಹನಿ ಟ್ರ್ಯಾಪ್ ಸದ್ದನ್ನು ಮಾಡಿತ್ತು. ಆ ಹನಿ ಟ್ರ್ಯಾಪ್ ಬಹಿರಂಗ ಆಗ್ತಿದ್ದ ಹಾಗೆಯೇ ಯಾರು ಈ ಒಂದು ಹನಿ ಟ್ರ್ಯಾಪ್ ಹಿಂದಿದ್ದಾರೆ, ಅದರ ಹಿಂದಿರ್ತಕ್ಕಂಥ ಪ್ರಬಲ ಶಕ್ತಿ ಯಾರು ಅನ್ನೋದ್ರ ಬಗ್ಗೆ ಸಹಜವಾದಂಥ ಚರ್ಚೆಗಳು ಮುಂದುವರೆದಿತ್ತು. ಅಂತಿಮವಾಗಿ ಓರ್ವ ಸಚಿವರು ಕೂಡ ಇದಕ್ಕೆ ಬಲಿಯಾಗಿದ್ದರು. ಈಗ ಮತ್ತೆ ಹನಿ ಟ್ರ್ಯಾಪ್ ಸದ್ದನ್ನು ಮಾಡ್ತಾ ಇದ್ದು, ಬಹಳ ಮುಖ್ಯವಾಗಿ ಪ್ರಭಾವಿ ಸಚಿವರೊಬ್ಬರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಡೀ ಕಾಂಗ್ರೆಸ್ ಪಾಳೆಯ ಒಂದು ರೀತಿ ಸಂಚಲನಕ್ಕೊಳಗಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಕಳೆದ 20-25 ದಿನಗಳ ಹಿಂದೆ ನಡೀತಾ ಇರತಕ್ಕಂಥ ಏನು ಚರ್ಚೆ ಇತ್ತು, ಇದು ಈಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ವಿಧಾನಸಭಾ ಅಧಿವೇಶನದ ಕ್ಲೈಮ್ಯಾಕ್ಸ್ ಹೊತ್ತಿನಲ್ಲಿ ವಿಧಾನಸಭೆಯ ಮೊಗಸಾಲೆಯಲ್ಲೇ ಈ ಬಗ್ಗೆ ಗಂಭೀರವಾಗಿರುತ್ತ ಚರ್ಚೆಗಳಾಗ್ತಾ ಇದೆ. ಸಚಿವರು ಶಾಸಕರ ಮಧ್ಯೆ ಈ ವಿಚಾರ ಗಂಭೀರವಾಗಿರ್ತಕ್ಕಂಥ ಚರ್ಚೆ ಕಾರಣವಾಗಿರ್ತಕ್ಕಂಥ ಏನು ಹನಿ ಟ್ರ್ಯಾಪ್ ಇದೆ, ಈ ಹನಿ ಟ್ರ್ಯಾಪ್ಗೆ ಸಿಲುಕೊಂಡಿರ್ತಕ್ಕಂಥ ಸಚಿವ ಯಾರು ಅಂತಕ್ಕಂಥ ಚರ್ಚೆಗಳು ಕೂಡ ಜೋರಾಗಿದೆ. ಪ್ರಭಾವಿ ಸಚಿವರು ಈ ಒಂದು ಹನಿ ಟ್ರ್ಯಾಪ್ಗೆ ಒಳಗಾಗೋದ್ರ ಹಿಂದಿರ್ತಕ್ಕಂಥ ಶಕ್ತಿ ಯಾರು ಮತ್ತು ಇದನ್ನು ಮಾಡಿಸಿದ್ದು ಯಾರು ಅನ್ನೋದ್ರ ಬಗ್ಗೆನೂ ಕೂಡ ಪ್ರಬಲವಾಗಿರುವಂಥ ಒಂದು ಚರ್ಚೆಗಳು ಕೂಡ ಮುಂದುವರೆದಿದೆ. ಬಹಳ ಮುಖ್ಯವಾಗಿ ಈ ಹನಿ ಟ್ರ್ಯಾಪ್ ಮಾಡುವ ಹಿಂದೆ ಅಧಿಕಾರಸ್ಥರಾಗಿರ್ತಕ್ಕಂಥ ಸಚಿವರನ್ನ ಕೆಳಗಿಳಿಸ್ತಕ್ಕಂಥ ಉದ್ದೇಶವೇ ಇರುವಂಥದ್ದು ಮತ್ತು ಎಲ್ಲ ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಮುಂಬರುವ ದಿನಗಳಲ್ಲಿ ಆಗಬಹುದಾಗಿರ್ತಕ್ಕಂಥ ಬೆಳವಣಿಗೆಗೆ ಪೂರಕವಾಗಿ ಈ ಒಂದು ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ. ಈ ಸಚಿವ ಯಾರು ಮತ್ತು ಈ ಸಚಿವ ಯಾರಿಗೆ ಹೆಚ್ಚು ಆಪ್ತ, ಇವೆಲ್ಲವೂ ಕೂಡ ಇಲ್ಲಿ ಭಾಳ ಗಮನಾರ್ಹವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಯಾಕೆಂತಂದರೆ ಇದು ಕಳೆದ 20-25 ದಿನಗಳಿಂದಲೇ ಒಂದು ಹನಿ ಟ್ರ್ಯಾಪ್ ಆಗಿದೆ, ಸಚಿವರೊಬ್ಬರು ಇದರಲ್ಲಿ ಬಲಿಯಾಗಿದ್ದಾರೆ, ಅವರ ತಲೆದಂಡ ಆಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಇತ್ತು. ಅಧಿವೇಶನದ ಆರಂಭದಲ್ಲೇ ಈ ಒಂದು ವಿಚಾರ ಚರ್ಚೆಗೆ ಬಂದು ಸಹಜವಾಗಿ ಸಚಿವರ ತಲೆದಂಡ ಆಗುತ್ತೆ, ಅಧಿವೇಶನದ ಹೊತ್ತಲ್ಲಿ ಸಚಿವರ ತಲೆದಂಡ ಆಗುವ ಮೂಲಕ ಸರ್ಕಾರಕ್ಕೆ ಒಂದು ರೀತಿ ಕಪ್ಪು ಚುಕ್ಕೆ ಬೀಳುತ್ತೆ ಅಂತಕ್ಕಂಥ ರೀತಿಯಲ್ಲೂ ಕೂಡ ಸಮಾಲೋಚನೆಗಳು ಚರ್ಚೆಗಳು ಕೂಡ ನಡೀತಾ ಇತ್ತು. ಆದರೆ ಈಗ ಅಧಿವೇಶನದ ಕ್ಲೈಮ್ಯಾಕ್ಸ್ ಹೊತ್ತಿನಲ್ಲಿ ಈಗ ಆ ವಿಚಾರ ಅತ್ಯಂತ ಜೋರಾಗ್ತಾ ಇದೆ. ಹೈಕಮಾಂಡ್ ಅಂಗಳಕ್ಕೂ ಕೂಡ ಈ ವಿಚಾರ ಹೋಗಿ ತಲುಪಿದ್ದು, ಹೈಕಮಾಂಡ್ ಇರತಕ್ಕಂಥ ಪ್ರಭಾವಿ ನಾಯಕರು ಐ ವಿಲ್ ಅಡ್ರೆಸ್ ಅಂತಕ್ಕಂಥ ಅಭಿಪ್ರಾಯವನ್ನು ಅಂತ ಒಂದು ಸಂದೇಶವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಯಾಕೆಂತಂದರೆ ಈ ಸಚಿವರ ಬಗ್ಗೆ ಇರ್ತಕ್ಕಂಥ ಒಂದು ಅಭಿಪ್ರಾಯ ಇದರಿಂದಾಗಿ ಎಲ್ಲ ಒಂದು ಕಡೆ ಸಹಜವಾಗಿ ಒಂದು ಅನುಮಾನ ಕಾರಣ ಆಗಿದೆ ಮತ್ತು ಈ ಸಚಿವರನ್ನ ಹನಿ ಟ್ರ್ಯಾಪ್ ಒಳಪಾಡಿರ್ತಕ್ಕಂಥ ಶಕ್ತಿಯ ಬಗ್ಗೆನೂ ಕೂಡ ಸಹಜವಾದ ಚರ್ಚೆಗಳು ಕಾಂಗ್ರೆಸ್ ಅಂಗಳದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬೇರೆ ಬೇರೆ ಸ್ವರೂಪದ ಒಂದು ಆಯಾಮದಲ್ಲಿ ಚರ್ಚೆಗಳು ಮುಂದುವರೆದಿರುವಂಥ ಕಾರಣಕ್ಕಾಗಿ ಇದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಅಂತೇಳಿ ಹೈಕಮಾಂಡ್ ಪರಿಗಣಿಸಿದೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ಇರತಕ್ಕಂಥ ಪ್ರಭಾವಿ ನಾಯಕರೊಬ್ಬರು ಐ ವಿಲ್ ಅಡ್ರೆಸ್ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ಅಂದರೆ ಅಧಿವೇಶನದ ಕ್ಲೈಮ್ಯಾಕ್ಸ್ ಹೊತ್ತಿನಲ್ಲಿ ಈ ಒಂದು ಹನಿ ಟ್ರ್ಯಾಪ್ ವಿಜುವಲ್ ಸಹಜವಾಗಿ ಇದು ಬಹಿರಂಗ ಆಗತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತದೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಹಿರಿಯ ಸಚಿವರೆಲ್ಲರೂ ಕೂಡ ಈ ಹನಿ ಟ್ರ್ಯಾಪ್ ಬಗ್ಗೆ ತೀವ್ರವಾಗಿರ್ತಕ್ಕಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ, ಇದನ್ನು ಮಾಡಿರ್ತಕ್ಕಂಥ ಯಾವುದೇ ಶಕ್ತಿ ಇದ್ರೂ ಕೂಡ ಪೊಲೀಸರು ತನಿಖೆ ಮಾಡಬೇಕು ಅನ್ನುವ ರೀತಿಯಲ್ಲೂ ಕೂಡ ಸಚಿವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಹನಿ ಟ್ರ್ಯಾಪ್ ಏನಿದೆ ಇದನ್ನು ಮಾಡ್ತಕ್ಕಂಥ ಒಂದು ವರ್ಗ ಇದೆ, ಒಂದು ವ್ಯವಸ್ಥೆ ಇದೆ, ಇದನ್ನ ಉದ್ಯೋಗ ಮಾಡಿಕೊಂಡು ಈ ರೀತಿಯಾಗಿರುವಂಥ ಕಾನೂನು ಬಾಹಿರವಾಗಿರ್ತಕ್ಕಂಥ ಕರ್ತವ್ಯಗಳನ್ನ ಎಸಗುವುದಕ್ಕೆ ಕಂಟ್ರೋಲ್ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈ ಸಚಿವರು ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಅಂತಕ್ಕಂಥದ್ದು ಮತ್ತೆ ಸದ್ದು ಮಾಡ್ತಾ ಇದ್ದು ಯಾರ ತಲೆದಂಡ ಆಗತ್ತೆ, ಈ ಹನಿ ಟ್ರ್ಯಾಪ್ ಮಾಡಿರ್ತಕ್ಕಂಥವ್ರ ಬಗ್ಗೆನೂ ಕೂಡ ಯಾವ ರೀತಿಯಾಗಿರ್ತಕ್ಕಂಥ ಕಠಿಣ ಕ್ರಮ ಆಗತ್ತೆ ಅಂತಕ್ಕಂಥ ಸಹಜವಾದಂಥ ಕುತೂಹಲ ಹೆಚ್ಚಾಗಿದೆ. ಶ್ವೇತಾ, ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.